ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಅಕ್ಷತಾ ಬ್ಯೂಟಿ ಲಾಗ್. ಇವತ್ತಿನ ಲಾಗಿಗೆ ಸ್ವಾಗತ. ಸೊ ಇನ್ನು ನಾನು ನಿನ್ನೆ ಪೇಪರ್ 1 ಪೇಪರ್ 2 ಕ್ಲಿಯರ್ ಮಾಡಿದ್ದೆ. ಬಟ್ ನಾನು ಯಾವ ರೀತಿ ನೋಟ್ಸ್ನ ಮಾಡಿದ್ದೆ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿರಿ, ನನಗಿನ್ನೂ ಪ್ರೋತ್ಸಾಹ ಬರುತ್ತಾ. ಎಲ್ಲರೂ ಕೇಳೋದೊಂದ 2 ಮಕ್ಕಳದಾವು, 3 ಮಕ್ಕಳದಾವು, ಹೆಂಗೆ ಓದೋದು ಅಂತ. ನನಗೂ ಕೂಡ 2 ಮಕ್ಕಳದಾವು, ಅವು ಅವಳಿ ಜೋಳಿ. ನಿಮ್ಮ ಹೆಂಗಂತಂದ್ರೆ ಒಂದು ದೊಡ್ಡದು ಒಂದು ಸಣ್ಣದು ಹೆಂಗಾದರೂ ಮೇಂಟೈನ್ ಮಾಡ್ಬೋದು. ಬಟ್ ನಮ್ದು ಹಂಗಿಲ್ಲ, ಎರಡೂ ಸೇಮ್ ಏಜು. ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತಂದ್ರೆ ಉದಾಹರಣೆ ಲೈವಾಗಿ ನಿಮ್ಗೆ ತೋರ್ಸಾತೀನಿ. ಇಬ್ಬರು ಮಲ್ಕೊಂಡಾಗ ನಾನು ಸ್ಟಡಿ ಮಾಡೋದು, ಇಬ್ಬರು ಮಲ್ಕೊಂಡಾಗನ ಅಥವಾ ಇಬ್ಬರು ಹೊರಗೆ ಹೋದಾಗನ ನಾವು ಓದೋದು. ಸೊ ಇದೊಂದು ನಾನು ನೋಟ್ಸ್ನ ಮಾಡ್ಕೊಂಡಿರೋದು. ಅಂದರೆ ಟಿ ಏನು ಪೇಪರ್ ಬರಿತೀವಲ್ಲ, ಪೇಪರ್ 1 ಪೇಪರ್ 2, ನಾನು ಇವಾಗ ರೀಸೆಂಟಾಗಿ ಒಂದು ಲಾಸ್ಟ್ ವಿಡಿಯೋ ಹಾಕಿದ್ದೆ. ಆ ಬುಕ್ಕು ಜೊತೆಗೆ ನಾನು ಮಾಡ್ಕೊಂಡಿರುವಂತಹ ಈ ನೋಟ್ಸನ್ನು ಓದ್ತಿದ್ದೆ. ಈ ನೋಟ್ಸ್ ಒಳಗೆ ಪ್ರತಿಯೊಂದು ಕನ್ನಡ, ಇಂಗ್ಲೀಷ್, ಸೈಕಾಲಜಿ, ಮ್ಯಾಥ್ಸು, ಸೈನ್ಸು, ನಮ್ಗೆ ಎಷ್ಟು ಸಬ್ಜೆಕ್ಟ್ ಬರ್ತಾವಲ್ಲ ಟಿಗೆ ಅಷ್ಟು ಸಬ್ಜೆಕ್ಟದ್ದು ಇವು ಕೇಳ್ತಾರ ಅನ್ನುವಂತಹ ಒಂದಿಷ್ಟು ಕ್ವಶನ್ಸ್ ಇವು. ನಾನು ಒಂದು ಸ್ವಲ್ಪ ಸಾಮಾನ್ಯ ಜ್ಞಾನ ಬರ್ಕೋತಿದ್ದೆ, ಹಂಗಾಗಿ ಎಲ್ಲನೂ ಅದಾವು. ಇದೆಲ್ಲ ನಾನು ನಾ ಬಿ ಎಡ್ ಇರಬೇಕಾದ್ರೆ ನೋಟ್ಸ್ ಮಾಡ್ಕೊಂಡು ಓದ್ತಿದ್ನಿ. ಸೊ ಇಲ್ಲಿ ಆರ್ನಿಥೋಲಜಿ ಅಥವಾ ಅಂತಂದರೆ ಒಂದಿಷ್ಟು ಸ್ಟಡಿ ಅಬೌಟ್ ದ ಇನ್ಸೆಕ್ಟ್, ಈ ರೀತಿ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಏನಂತ ಕರೀತಾರೆ. ಸೊ ಈ ಥರ ಸ್ವಲ್ಪ ನಾರ್ಮಲ್ ಆಗಿರುವಂತಹದ್ದು ಮೇನ್ ತಿಳ್ಕೊಬೇಕು ನಾವು. ನಾನು ಓದ್ತಿರ್ಬೇಕಾದ್ರೆ ನಂಗೆ ಸ್ವಲ್ಪ ಸೋಷಿಯಲ್ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಹಾಗಾಗಿ ಅದನ್ನೂ ಡೈಲಿ ಕ್ಲಾಸ್ ಕೇಳ್ತಿದ್ದೆ, ನಾನು ಅದನ್ನೂ ನೋಟ್ಸ್ ಬರ್ಕೋತಿದ್ದೆ. ಯಾಕಂದ್ರೆ ಯಾವುದಾದ್ರೂ ಎಕ್ಸಾಮ್ ಕಾಂಪಿಟೇಟಿವ್ ಕರೆದ್ರೆ ಯೂಸ್ ಆಗುತ್ತಾ ಅಂತಂದು ಎಲ್ಲ ಆಲ್ಮೋಸ್ಟ್ ಎಲ್ಲ ರೀತಿಯದ್ದು ಕವರ್ ಮಾಡ್ಕೋತಿದ್ದೆ ನಾನು. ಅಂದರೆ ಇತ್ತೀಚೆಗೆ ನಾನು ಅಮರ್ ಸರ್ ಕ್ಲಾಸಸ್ನ ಕೇಳ್ತಿದ್ನಿ. ಅಮರ್ ಸರ್ ಕ್ಲಾಸಸ್ಸು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತಂದು ಇದನ್ನು ಕೇಳ್ತಿರ್ಬೇಕಾದ್ರೆ ಇವೆಲ್ಲ ಬಂದಿದ್ದು, ಇವನ್ನೆಲ್ಲ ನಾನು ಬರ್ಕೊಂಡಿರೋದು. ಸೊ ಇಲ್ಲಿ ನಂಬರ್ ಆಫ್ ಬೋನ್ಸು, ಸೈನ್ಸಿಗೆ ಸಂಬಂಧಪಟ್ಟರೆ ನಂಬರ್ ಆಫ್ ಬೋನ್ಸು, ನಂಬರ್ ಆಫ್ ಆರ್ಟರೀಸು, ನಂಬರ್ ಆಫ್ ವೇನ್ಸು, ಸೊ ಡಿಸೀಸು, ಮತ್ತು ಆ್ಯಸಿಡ್, ಯಾವ ಸಬ್ಸ್ಟೆನ್ಸಲ್ಲಿ ಯಾವ ಆ್ಯಸಿಡ್ ಐತಿ, ಆಮ್ಲ. ಈ ಫಾರ್ ಎಕ್ಸಾಂಪಲ್ ನಾವು ವಿನೆಗಾರನ್ನು ತಗೊಳ್ಳೋಣ, ಅಥವಾ ನಾವು ಡೈಲಿ ಯೂಸ್ ಮಾಡುವಂತಹ ಒಂದಿಷ್ಟು ಐಟಮ್ಸನ್ನು ತೊಗೊಂಡಾಗ ಅದರಲ್ಲಿ ಯಾವ ಆ್ಯಸಿಡ್ ಐತಿ ಅನ್ನೋದು, ಮೇನ್ ಹೆಡ್ ಕ್ವಾರ್ಟರ್ಸದ್ದು ಎಲ್ಲೆಲ್ಲೈತಿ, ಏನೇನು, ಅವರ ಒಂದು ಮಂತ್ರಿಗಳು ಯಾರು, ಈ ರೀತಿ ಬರ್ಕೋತಿದ್ದೆ. ನನಗೆ ಏನಂತಂದ್ರೆ ನಾನು ಓದಿದ್ನಿ ಅಂದ್ರೆ ಅದನ್ನು ಬರೆದು ತೆಗಿಯೋದು ನಂಗೆ ಭಾಳ ಹುಚ್ಚು. ನನ್ನ ಮಗಳು ಆಡ್ತಿದ್ದಾಳೆ. ಸೊ ಇನ್ನು ಈ ಸೈಡು ಯಾವ್ಯಾವ ಫೇಮಸ್ಸು ಬೆಳೆಗಳನ್ನು ಎಲ್ಲಿ ಬೆಳಿತಾರ ಅನ್ನೋದು, ನೆಕ್ಸ್ಟು ವಿಟಾಮಿನ್ಸ್ ಆಯಿತು, ಅಥವಾ ನಮ್ಮ ಬಾಡಿಗೆ ಸಂಬಂಧಪಟ್ಟಂತೆ ಮಿಲ್ಕ್ ಟೀತ್ ಎಷ್ಟಿದಾವು, ಈ ರೀತಿ ಕ್ವಶನ್ಸ್ನ, ನಂಬರ್ ಆಫ್ ಆರ್ಟರೀಸು, ವೇನ್ಸು, pH, ಬ್ಲಡ್ಡಿನ pH. ಸೊ ಇಷ್ಟು ಒಂದು ಸ್ವಲ್ಪ ವಿಟಾಮಿನ್ಸ್ ಬಗ್ಗೆ ಎದ್ರೊಳಗಿರುತ್ತಾ, ಮತ್ತು ಅದರಿಂದ ಏನು ಬೆನಿಫಿಟ್ ಐತಿ, ಅಥವಾ ಯಾವ ಒಂದು ಡಿಸೀಸ್ ಬರುತ್ತಾ, ರೋಗ ಬರುತ್ತಾ, ಮತ್ತು ಇವಾಗ SI ಯೂನಿಟ್ ಬರುತ್ತೆ, ಏಕಮಾನಗಳು. ಸೊ ಅದನ್ನುಗಳನ್ನು ಒಂದು ಸೈಡ್ ಬರೆದಿಟ್ಕೊಂಡ್ರೆ ನಮಗೂ ಈಸಿ ಆಗ್ತೈತಿ ಓದಲಿಕ್ಕೆ. ಮುಂದೆ ಎಕ್ಸಾಮ್ ಟೈಮಿಗೆ ಹೋಗೋದು ಡೈರೆಕ್ಟಾಗಿ 1-2 ದಿನ ಎಕ್ಸಾಮ್ ಇದ್ದಾಗ ಈ ರೀತಿ ನೋಟ್ಸ್ನ ಮಾಡ್ಕೊಂಡು ಓದಿದರೆ ಬಹಳ ಬೆಟ್ರು. ನಾನು ಲಾಸ್ಟ್ ವಿಡಿಯೋದೊಳಗೆ ಹೇಳಿದ್ದೆ, ಈ ರೀತಿ ನೋಟ್ಸ್ನ ನಾನು ಪ್ರತಿಯೊಂದು TET ಪೇಪರ್ಸ್ನ ಬಿಡಿಸ್ತಿದ್ನಿ, ಅದ್ರೊಳಗೆ ಫಿಕ್ಸ್ ಬರುವಂಥ ಕ್ವಶನ್ಸ್ನ ಬರ್ಕೋತಿದ್ನಿ ಅಂತ ಹೇಳಿದ್ನಲ್ಲ, ಇವೇ ಅವು. ಸೊ ಮ್ಯಾಗ್ನೆಟ್ ಅಂತ ತಗೊಂಡಾಗ ಕಂಪಲ್ಸರಿ ಒಂದು ಬರುತ್ತಾ. ಇದರಲ್ಲಿ 3 ವಿಧಗಳಂತ ಗೊತ್ತು ನಿಮ್ಗೆ, ಪ್ಯಾರಾಮ್ಯಾಗ್ನೆಟು, ಡೈಮ್ಯಾಗ್ನೆಟು ಅಂತಂದು. ಅದ್ರ ಬಗ್ಗೆ ಕೇಳ್ಬೋದು. ಅಥವಾ ಮಯೋಫಿಯಾ, ಯಾವ ಲೆನ್ಸನ್ನು ಯೂಸ್ ಮಾಡ್ಬೋದು, ಇಟ್ಸ್ ಮೀನ್ಸ್ ಸಮೀಪ ದೃಷ್ಟಿ, ದೂರದೃಷ್ಟಿ ಅಂದ್ರೇನು, ಸಮೀಪ ದೃಷ್ಟಿ, ದೂರದೃಷ್ಟಿಯನ್ನು ಯಾವ ಒಂದು ಮಸೂರ ಅಥವಾ ನಿಮ್ನ ದರ್ಪಣಗಳನ್ನು ಬಳಸೋದಾ, ಅಥವಾ ಪೀನ ಮಸೂರಗಳನ್ನು ಬಳಸೋದಾ ಅನ್ನೋದ್ರ ಬಗ್ಗೆ, ಅಥವಾ ಹೇಗೆ ಸರಿಪಡಿಸೋದು ಅನ್ನೋದು ಕೂಡ ಕೇಳ್ತಾರೆ. 1-2 ಮಾರ್ಕ್ಸಿಗೆ ಕೇಳಬಹುದು. ಇನ್ನು ನೆಕ್ಸ್ಟು ಇವಾಗ ರೇಂಜು, ಇವಾಗ ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್ ಇರುತ್ತಲ್ಲ, ವಕ್ರೀಭವನದ ಪರಿಣಾಮಗಳು 10th ಬಂದೈತೆ ಅದು. ಸೊ ಅದ್ರೊಳಗೆ ಯಾವ ಕಲರು ಎಷ್ಟು ರೇಂಜನ್ನು ಹೊಂದೈತಿ, ಎಷ್ಟು ರೇಂಜಿಂದ ಎಷ್ಟೈತಿ ಅಂತಂದು. ಇನ್ನು ನ್ಯೂಟನ್ಸ್ ಲಾ, ಇದು 9th ಬಂದೈತಿ. ಸೊ ಇವುಗಳನ್ನು ಕೇಳಬಹುದು. ಸ್ನೆಲ್ಸ್ ಲಾ, ಲೆನ್ಸ್ ಲಾ, ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲು, ಲೆಫ್ಟ್ ಹ್ಯಾಂಡ್ ರೂಲು, ಇವು 10th ಬಂದಿದ್ದಾವೆ. ಸೊ ಈ ರೀತಿ ಕೇಳ್ತಿರ್ತಾರೆ. ಆಲ್ಮೋಸ್ಟ್ 10th, 9th, 8th ಕವರ್ ಮಾಡಿದಾರ.
ನೀವು ಈ ರೀತಿ ನೋಟ್ಸ್ಗಳನ್ನ ಮಾತ್ರ ಮಾಡಿ ಓದಿದ್ರೆ ಭಾಳ ಬೆಟ್ರ್. ಸೊ ಇನ್ನು ನೆಕ್ಸ್ಟು ಇದಕ್ಕೆ ಬರೋಣ, ಶುಗರ್ಸ್, ಕಾರ್ಬೋಹೈಡ್ರೇಟ್ಗೆ ಹೋಗೋಕ್ಕಿಂತ ಮೊದಲ ಶುಗರ್ ಮಾಲಿಕ್ಯೂಲ್ಸ್ ಯಾವ್ಯಾವ ಇದಾವೆ ಅಥವಾ ಸ್ಟ್ರಕ್ಚರ್ ಏನು, ಈ ರೀತಿ ಕೇಳ್ಬೋದು. ಅಥವಾ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಬಹುದು. ಸುಕ್ರೋಸು, ಲ್ಯಾಕ್ಟೋಸು, ಮಾಲ್ಟೋಸು ಪ್ರತಿಯೊಂದನ್ನ ಕೇಳ್ತಾರೆ. ಇನ್ನು ಬ್ಲಡ್, ನಮ್ಮ ಒಂದು ರಕ್ತದೊಳಗೆ ಯಾವ ಒಂದು ಅಂಶ ಐತಿ, ಈ ರೀತಿ ಕೇಳಬಹುದು. ಸ್ಟ್ರಕ್ಚರ್ಸನ್ನ ಕೇಳಬಹುದು. ಲ್ಯಾಕ್ಟೋಸು, ಮಾಲ್ಟೋಸು, ಸುಕ್ರೋಸಿನ ಒಂದು ಸ್ಟ್ರಕ್ಚರ್ಸನ್ನು ಕೊಟ್ಟು ಇದರ ಹೆಸರುಗಳನ್ನು ಬರೀರಿ ಅನ್ಬೋದು, ಅಥವಾ ಹೆಸರನ್ನು ಕೊಟ್ಟು ಇದರ ಸ್ಟ್ರಕ್ಚರ್ಗಳನ್ನು ಬರೀರಿ ಅಂತಲೂ ಕೂಡ ಕೇಳಬಹುದು. ಈ ರೀತಿಯ ಕಾರ್ಬೋಹೈಡ್ರೇಟ್ಸ್ ಮೇಲೆ ಬರ್ತಾವೆ. ಸೊ ಇದೊಂದು ನೋಟ್ಸ್ನ ಮಾಡ್ಕೊಂಡು ಈ ರೀತಿ ಓದಿದ್ರೆ ಭಾಳ ಯೂಸು. ಇನ್ನು ನೆಕ್ಸ್ಟ್ ಬಂದರೆ ಸ್ಟಾರ್ಚು, ಗ್ಲೈಕೋಜನು, ಸೆಲ್ಯುಲೋಸು ಇದು ಎದರಲ್ಲಿ ಇರ್ತೈತಿ, ಅಥವಾ ನಾವು ತಿಂದಿರುವಂಥ ಆಹಾರ ಯಾವ ರೀತಿ ಶೇಖರಣೆ ಆಗಿರ್ತೈತಿ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಮೇನು. ಸಾರಿ, ಸ್ವಲ್ಪ ಧ್ವನಿ ಚೇಂಜ್ ಆಗ್ಬಿಟ್ಟೈತಿ. ಡೈಲಿ ಒದ್ರಿ ಚೇಂಜ್ ಆಗ್ಬಿಟ್ಟೈತಿ, ಅಡ್ಜಸ್ಟ್ ಮಾಡ್ಕೊಳ್ರಿ. ಇನ್ನು ನೆಕ್ಸ್ಟು ಇಂಗ್ಲೀಷ್ ಗ್ರಾಮರನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದೀನಿ ನೋಡಿರಿ. ನಮ್ಗೆ ಕ್ಲಾಸ್ ಹೇಳ್ತಿದ್ರು ದಿನ, ಅದನ್ನೇ ಬರ್ಕೊಂಡಿದ್ದೀನಿ. ನಮ್ಮ ಪ್ರಭು ಸರ್ ಅಂತ ಇದ್ದರು, ಅವರು ಡೈಲಿ ಟಿ ಇ ಟಿಗೋಸ್ಕರನೇ ಕ್ಲಾಸ್ ತೊಗೋತಿದ್ರು. ಅವ್ರು ಬರ್ಕೊಂಡಾಗ ನಾನು ಯಾವ್ಯಾವ ರೂಲ್ಸ್ ಬರ್ತಾವೆ ಏನೇನು ಅಂತಂದು ಜಸ್ಟ್ ಬರ್ಕೊಂಡಿದ್ದೀನಿ. ನಿಮಗೇನಾದರೂ ಬೇಕಿದ್ರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ, ಆಲ್ಮೋಸ್ಟ್ ಒಂದು ಸೈಡ್ ಬರ್ಕೊಡ್ರಿ, ಯೂಸ್ ಐತಿ. ಇನ್ನೂ ಟೈಮ್ ಭಾಳ ಐತಿ, ಏನು ಮುಗ್ದಿಲ್ಲ, ಕಾಲ ಮಿಂಚಿಲ್ಲ. ಸೊ ಯಾವ್ಯಾವ ಒಂದು ಇಂಡೈರೆಕ್ಟ್ ಸ್ಪೀಚು 2 ಬರ್ತಾವೆ, 1 ಬರ್ತೈತಿ. ಆ ಥರ ಇದ್ದಾಗ ರೂಲ್ಸ್ ಏನೇನು, ಫಸ್ಟ್ ರೂಲ್ಸ್ನ ತಿಳ್ಕೊಂಡ್ರೆ ಸಾಕು. ಇನ್ನು ನೆಕ್ಸ್ಟು ಕ್ವಶನ್ ಟ್ಯಾಗ್ ಕಂಪಲ್ಸರಿ ಇರುತ್ತೆ, ಕ್ವಶನ್ ಟ್ಯಾಗ್ ಮಾಡೋದು. ಜೊತೆಗೆ ಒಂದಿಷ್ಟು ಇಂಟ್ರಾಗೇಟಿವ್ ಬಂದಾಗ ಯಾವ ಥರ ಇರುತ್ತೆ, ಪ್ರತಿಯೊಂದು ಗ್ರಾಮರ್ನ ನೀವು ಕವರ್ ಮಾಡಿಕೊಂಡ್ರೆ ಸಾಕು. ಡೈರೆಕ್ಟು, ಇಂಡೈರೆಕ್ಟು, ಪ್ಯಾಸಿವ್, ಆ್ಯಕ್ಟಿವ್, ಪ್ಯಾಸಿವ್. ಸೊ ಇದು ನಾನು ತೋರಿಸ್ತಿರೋದು ಸೈಕಾಲಜಿಗೆ ರಿಲೇಟೆಡ್ಡು. ಇವು ಫಿಕ್ಸು ಬರ್ತೈತಿ. ನಾ ಏನು ತೋರಿಸಿದ್ನಲ್ಲ 4, ಅದರಲ್ಲಿ ಯಾವ್ದಾರ ಒಂದು ಬರ್ತಾ, ಅದೇ ಹೇಳಿದ್ನಲ್ಲ, ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಸಿಯಾ ಅಂತಂದು ಇದರಲ್ಲಿ ಬರ್ತೈತಿ. ಇನ್ನು ಇದು ಎಲ್ಲ ಸೈಕಾಲಜಿ, ನಾನು ಮಾಡಿರುವಂತಹ ಸೈಕಾಲಜಿ ನೋಟ್ಸ್ ಇದು. ನಾನು ಇದರಲ್ಲಿ ಏನು ನನಗೆ ಕಂಪಲ್ಸರಿ ಬರ್ತಾವಿವು ಅನ್ನುವಷ್ಟು ಮಾಡಿದ್ದೆ ನಾನು. ಸೈಕಾಲಜಿ ಒಬ್ಬ ಪರ್ಸನ್ ತೊಗೊಂಡ್ರೆ ಕಲಿಕಾ ಸಿದ್ಧಾಂತ, ಲರ್ನಿಂಗ್ ಏನು ಥಿಯರಿ ಅಂತ ತೊಗೊಳ್ತೀವಲ್ಲ, ಆ ಲರ್ನಿಂಗ್ ಥಿಯರಿಯಲ್ಲಿ ಎಷ್ಟು ಜನ ಬರ್ತಾರೆ, ಏನೇನು ಹೇಳಿದರು, ಅಥವಾ ಕಾಗ್ನಿಟಿವ್ ಪೇಜ್ ಅಂದರೆ ಏನು, ಯಾವ್ಯಾವ ಸ್ಟೇಜಲ್ಲಿ ಎಷ್ಟೆಷ್ಟು ಮಂತ್ಸಿಂದ ಆ್ಯಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಗ್ರೋತ್ ಡೆವಲಪ್ಮೆಂಟಲ್ಲಿ ಕರ್ವ್ ಬರ್ತೈತಿ, ಗ್ರೋತ್ ಡೆವಲಪ್ಮೆಂಟ್ ಹೇಳಿದವ್ರು ಯಾರು, ಅಥವಾ ಕ್ಲಾಸಿಫಿಕೇಷನ್ ಮಾಡಿರ್ತಾರೆ, ಆ ಕ್ಲಾಸಿಫಿಕೇಷನ್ ಏನು, ಏಜಸ್ಸು, ಬೇಬಿ ಸ್ಟೇಜಸ್, ಅರ್ಲಿ ಸ್ಟೇಜು ಬರ್ತಾವೆ ಅವು, ಮತ್ತು ಪಿಯಾಜೆಟ್ಟಿ ಅವ್ರದ್ದು. ಸೊ ಈ ರೀತಿ ನಾವು ನೋಟ್ಸ್ ಮಾಡಿಕೊಂಡು ಓದಿದಾಗ, ನಾವು ಮಾಡ್ಕೊಂಡಿರ್ತೀವಲ್ಲ, ಬರೀತಿರ್ಬೇಕಾದ್ರೆ ನಮಗೆ ನೆನಪಿರುತ್ತಾ, ಹೌದು ಇದು ಬರೆದಿದ್ದೆ, ಇದು ಇಲ್ಲ ಅಂತಂದು. ಈ ರೀತಿ ನೀವು ನೋಟ್ಸ್ನ ಮಾಡಿಕೊಂಡಾಗ ನಿಮ್ಗೆ ಎಕ್ಸಾಮ್ ಟೈಮಿಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತೈತಿ ಓದೋಕೆ. ಜೊತೆಗೆ ಪೆಡಗಾಗಿನೂ ಕೂಡ ಕೇಳ್ತಾರೆ, ಪೆಡಗಾಲಜಿ ಅಂತ ಕರಿತೀರಿ, ಪೆಡಗಾಗಿ ಅಂತ ಹೇಳ್ತೀವಿ. ಸೊ ಅದನ್ನೂ ಕೂಡ ಕರೀತಾರೆ. ನಾನು ಅದನ್ನೂ ಕೂಡ ಬರ್ಕೊಂಡಿದ್ದೆ. ಒಂದಿಷ್ಟು ಸೈಂಟಿಸ್ಟ್ ತೊಗೊಂಡಾಗ ಯಾರ್ಯಾರು ಏನೇನು ಹೇಳಿದರು, ಜಸ್ಟು ಕ್ವಶನ್ ಪೇಪರಲ್ಲಿ ಬಂದಿರುವಂಥವು ಇವು. ನಾನು ಈ ರೀತಿ ನೋಟ್ಸ್ನ ಮಾಡ್ಕೊಂಡಿದ್ದೆ. ಇದರ ಜೊತೆಗೆ ಪ್ರತಿಯೊಂದು ಸಬ್ಜೆಕ್ಟನ್ನು ಮಾಡ್ಕೊಂಡಿದ್ದು ನಾನು. ಕನ್ನಡ, ಇಂಗ್ಲೀಷ್, ಹಿಂದಿ ಇಲ್ಲ, ಕನ್ನಡ ನೋಡಿದರೆ ನೀವು ಗ್ರಾಮರ್ನ ಬರೆದುಕೊಂಡಿನಿ, ನೋಡಿಲ್ಲ. ಬಟ್ ಇಂಗ್ಲೀಷ್ ನೋಡಿದ್ರಿ, ಜೊತೆಗೆ ಸೈನ್ಸ್ ನೋಡಿದ್ರಿ. ಇನ್ನು ಸೈಕಾಲಜಿದು ಈ ಕರ್ವ್ ಥಿಯರಿನೂ ಕೇಳ್ಬೋದು ಭಾಳ. ನಾನು ಹೆಂಗೆ ಸ್ಟಡಿ ಮಾಡ್ತಿದ್ನಲ್ಲ ಹಂಗೆ ನಾನು ನೋಟ್ಸ್ ಬರ್ದೀನಿ. ನಾನು ಒಂದು ಟೈಮ್ ತೊಗೊಂಡ್ರೆ, ನಾನು ಹಾಸ್ಟೆಲ್ ಒಳಗಿದ್ದಾಗ ಜಾಸ್ತಿ ಸ್ಟಡಿ ಮಾಡ್ತೀನಿ, ಇವಾಗಿಲ್ಲ. ಟೈಮ್ ತೊಗೊಂಡ್ರೆ ಫಸ್ಟು ನಮ್ಮ ಸಬ್ಜೆಕ್ಟು ಸೈನ್ಸ್ ಓದೋದು, ಆಮೇಲೆ ಇಂಗ್ಲೀಷ್ ಓದ್ತಿದ್ದೆ, ಆಮೇಲೆ ಸೈಕಾಲಜಿ, ಮತ್ತು ಸೈನ್ಸ್ ಓದ್ತಿದ್ದೆ ನಾನು. ನಿದ್ದೆ ಬಂದಾಗ, ಬೇಸರಾದಾಗ ಅಷ್ಟೇ ನಾನು ಮ್ಯಾಥ್ಸ್ ಬಿಡಿಸ್ತಿದ್ದೆ, ಮತ್ತು ಬೇಸರಾದಾಗ, ನಿದ್ದೆ ಬಂದಾಗ ಕನ್ನಡ ಗ್ರಾಮರ್ನ ಓದ್ತಿದ್ದೆ ನಾನು. ಈ ರೀತಿ ಮಾಡ್ಕೊಂಡು ನಾನು ನೋಟ್ಸು. ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಸ್ಕ್ರೀನ್ಶಾಟ್ನ ತಕ್ಕೊಳ್ರಿ, ಜೊತೆಗೆ ಅದನ್ನು ಒಂದು ಕೆಳಗಡೆ ಒಂದು ಪೇಜ್ ಒಳಗೆ ಬರೀರಿ. ಅಂದಾಗ ಮಾತ್ರ ನಿಮ್ಗೆ ಏನಾಗ್ತೈತಿ, ಯೂಸ್ ಆಗ್ತೈತಿ. ಈ ರೀತಿ ನೋಡೋದ್ರಿಂದ ಯೂಸ್ ಇಲ್ಲ. ಇದನ್ನೇ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಅಥವಾ ಅಲ್ಲಲ್ಲೇ ಈ ವಿಡಿಯೋನ ಬಂದ್ ಮಾಡಿ ಆ ಒಂದು ಪೇಜ್ನ ಬರ್ಕೊಳ್ರಿ, ಯೂಸ್ ಭಾಳ ಐತಿ. ಇದರಲ್ಲೇ ಏನಿಲ್ಲ ಅಂದರೂ ಒಂದು 50-60 ಮಾರ್ಕ್ಸ್ ಬರ್ತಾವೆ, ಕಂಪಲ್ಸರಿ ಬೀಳುವಂಥವು ಇವು. ಹಂಗಾಗಿ ಇವನು ಬರ್ಕೊಂಡಿದ್ದೆ ನಾನು. ಇನ್ನು ಇದು ಬಂತಂದ್ರೆ ಸೈನ್ಸು.
ಸೈಕಾಲಜಿಯನ್ನು ಬಿಟ್ಟರೆ ನೆಕ್ಸ್ಟ್ ಬರೋದು ಸೈನ್ಸಲ್ಲಿ ನಾನು ಇವಾಗ ಫಾರ್ ಎಕ್ಸಾಂಪಲ್ ಇದು ಕನ್ನಡದಲ್ಲಿ ವಕ್ರೀಭವನ ಅಂತ ಕರಿತೀವಿ, ಅಲ್ಲಿ ಇಂಗ್ಲೀಷ್ ಒಳಗೆ ಸ್ಕ್ಯಾಟ್ರಿಂಗ್ ಅಂತ ಕರಿತಿರ್ತೀವಿ. ಸೊ ಇಲ್ಲಿ ಸ್ಕ್ಯಾಟ್ರಿಂಗ್ ಅಂತ ತೊಗೊಂಡಾಗ ಯಾವ ಕಿರಣಗಳು ಎಷ್ಟು ರೇಂಜನ್ನು ಹೊಂದಿದಾವು ಅನ್ನೋದ್ರ ಬಗ್ಗೆ. ಇನ್ನು ನೆಕ್ಸ್ಟು SI ಯೂನಿಟು, ಯಾಕಂದರೆ ಇಲ್ಲಿ ನಾವೇನು ಬರಿತೀವಲ್ಲ ಇದರಲ್ಲಿ ಫಿಸಿಕ್ಸು ಮ್ಯಾಥ್ಸು ಅಂತ ಎಲ್ಲ ಇರುತ್ತೆ. CBZ ಅಂತ ಮಾಡಿವಿ ಅಂದರೆ ಬರೀ ಕೆಮಿಸ್ಟ್ರಿ ಬಯಾಲಜಿ ಮಾತ್ರ ಇರಲ್ಲ, ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸು ಎಲ್ಲ ಇರುತ್ತೆ. ಹಂಗಾಗಿ SI ಯೂನಿಟ್ಸ್ ಏಕಮಾನಗಳನ್ನು ನೋಡ್ಕೊಳ್ರಿ. ಏಕಮಾನದ ಮೇಲೆ ಬರುವಂತಹ ಏನು ಇವು ಇದಾವಲ್ಲ ಸೂತ್ರ, ಆ ಸೂತ್ರಗಳನ್ನು ನೋಡ್ಕೊಳ್ರಿ. ನೆಕ್ಸ್ಟು ಕಾನ್ಕೇವ್ ಲೆನ್ಸು, ಕಾನ್ವೆಕ್ಸ್ ಲೆನ್ಸು, ಮಸೂರ ನಿಮ್ನ ದರ್ಪಣ, ಪೀನ ದರ್ಪಣ, ನಿಮ್ನ ಮಸೂರ, ಪೀನ ಮಸೂರ, ಸ್ನೆಲ್ಸ್ ಲಾ, ಪ್ರತಿಯೊಂದು ಈ ರೀತಿ. ಅಥವಾ ಹೈಪರ್ಮೆಟ್ರೋಪಿಯಾ ಏನಂತೀವಿ, ಸಮೀಪ ದೃಷ್ಟಿ, ದೂರದೃಷ್ಟಿ, ಇದನ್ನು ಸರಿಪಡಿಸೋದು ಹೆಂಗೆ, ಎಷ್ಟು ಇದರ ಲೆಂಗ್ತು, ಎಷ್ಟು ಲೆಂಗ್ತ್ ಇತ್ತಂದರೆ ಎಷ್ಟು ಮೀಟ್ರ್ ಮೇಲೆ ದೂರ ಇತ್ತು ಅಂದರೆ ಅದನ್ನು ಮೇನ್ ನೆನ್ಪಿಟ್ಕೊಳ್ರಿ. ಇನ್ನು ನಾನು ಕನ್ನಡ ಗ್ರಾಮರ್ ಈ ಥರ ಬರ್ಕೊಂಡಿದ್ದೀನಿ, ಜಸ್ಟ್ ಸಂಧಿ ಅಷ್ಟು ಬರ್ಕೊಂಡಿದ್ದೀನಿ. ಫಿಕ್ಸ್ ಕೇಳುವಂತಹ ಒಂದಿಷ್ಟು ಹೆಸರು, ಆ ಸಂಧಿ ಬರೆದು ಕೆಳಗಡೆ ನಾವು ಉದಾಹರಣೆ ಕೂಡ ಬರ್ಕೊಂಡಿನಿ ನೋಡಿರಿ. ಇವಿಷ್ಟು ಬಿಟ್ಟರೆ ಏನು ಕೇಳಲ್ಲ, ಹಂಗಾಗಿ ಅವ್ನು ಬರ್ಕೊಂಡೆ. ಸೊ ಇನ್ನು ನೆಕ್ಸ್ಟು ಇವು ಸೈನ್ಸು. ನನಗೆ ಯಾವಾಗ ಅದೇ ಹೇಳ್ತೀನಲ್ಲ, ನನಗೆ ಇಂಟ್ರೆಸ್ಟ್ ಇದ್ದಾಗೊಮ್ಮೆ ನಾನು ಸೈನ್ಸ್ ಓದ್ತಿದ್ದೆ. ಯಾಕಂದರೆ ನಂಗೆ ಸೈನ್ಸು ನನ್ನ ಸಬ್ಜೆಕ್ಟು ಕೂಡ ಹೌದು. ಮತ್ತು 30 ಮಾರ್ಕ್ಸ್ ಬರುತ್ತಲ್ಲ, ಅಟ್ಲೀಸ್ಟು ಯಾವುದರ ಒಂದರ ಕಡಿಮೆ ಆದರೂ ಇದರೊಳಗೆ ನಾವು ಮಾಡ್ಕೋಬಹುದು ಅನ್ನುವಂತಹ ಒಂದು ಎಬಿಲಿಟಿ ಮೇಲೆ ಈ ರೀತಿ ಬರ್ಕೋತಿದ್ದೆ ನಾನು. ಇನ್ನು ಜೊತೆಗೆ ಮ್ಯಾಥ್ಸ್ ಕೂಡ ಮ್ಯಾಥ್ಸನ್ನ ಹೆಂಗೆ ಮಾಡೋದು ಅಂತಂದರೆ, ನಾನು ಪ್ರಾಕ್ಟೀಸ್ ಮಾಡಿರೋದು ಮತ್ತು ಮಾಡ್ತಿರೋದನ್ನು ತೋರಿಸ್ತೀನಿ ನಿಮಗೆ ಗೊತ್ತಾಗಲಿ ಅಂತ. ಅಂದರೆ ಜಸ್ಟು ಪ್ರತಿಯೊಂದು ಮ್ಯಾಥ್ಸು ಕೂಡ ರೂಲ್ಸ್ನ ಬರ್ಕೋಬೇಕು. ಅಥವಾ ಮ್ಯಾಥ್ಸಲ್ಲಿ ಇವು ಬರ್ತಾವೆ, ಸೂತ್ರ ಬರ್ಕೊಳ್ಳೋದು, ನಿಯಮ ಬರ್ಕೊಳ್ಳೋದು, ಜೊತೆಗೆ ಇವು ಬರ್ತಾವೆ ಇವಾಗ ಟ್ರಯಾಂಗಲ್ದು ಥೇರಿ ಅಥವಾ ಏನಂತಿರೋ ಥೇರಮ್ಸ್, ಟ್ರಾಪಿಸಮು, ರೆಕ್ಟ್ಯಾಂಗಲ್ಲು. ಸೊ ಇವುಗಳ ಒಂದು ಇದು ಬರುತ್ತೆ ಥೇರಿ, ಇವನ್ನ ಡಿಸೈಡ್ ಮಾಡಿರಿ ಅಥವಾ ಹೇಳ್ರಿ ಅಂತ ಕೇಳಬಹುದು. ಸೊ ನಾನು ಮ್ಯಾಥ್ಸ್ ಬಿಡಿಸಿರುವಂಥದ್ದು ನೋಡಿರಿ, ಪ್ರತಿಯೊಂದು ಫಸ್ಟು ರೂಲ್ಸು ರೆಗ್ಯುಲೇಷನ್ಸನ್ನು ಬರ್ಕೊಂಡು ಆಮೇಲೆ TET ಲಾಸ್ಟ್ ಇಯರಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿದ್ದಾವಲ್ಲ ಮ್ಯಾಥ್ಸಲ್ಲಿ, ಆ ಕ್ವಶನ್ಸನ್ನು ಬಿಡಿಸೋದು. ಅಂದರೆ ಆ ಮೆಥಡಲ್ಲಿ ಬಂದರೂ ಕೂಡ ನಮಗೆ ಈಸಿ ಆಗಬಹುದು ಬಿಡ್ಸೋಕೆ ಅಂತ ಒಂದು ರೀಸನ್ನು. ಈ ಟ್ರಯಾಂಗಲ್ಲು, ಅಲ್ಜಿಬ್ರಾ, ಜಾಮೆಟ್ರಿ, ನೆಕ್ಸ್ಟು ಅರ್ಥಮೆಟಿಕ್ಕು, ಪ್ರತಿ 3 ಕೂಡ ಅಷ್ಟೇ ಇಂಪಾರ್ಟೆನ್ಸ್ನ ಕೊಡ್ರಿ. ಥೇರಿ ಸಾಧಿಸಿ ಅಂತ ಹೇಳಿಕೆ ಇರ್ತೈತಲ್ಲ, ಅದರ ಸಾಧನೆಗಳ ಮೊತ್ತ, ದತ್ತಾಂಶ ಎಲ್ಲ ಕೇಳಬಹುದು. ಈ ರೀತಿ ನೀವು ತೊಗೊಂಡಾಗ ಈಸಿ ಆಗ್ತೈತಿ. ನಾನು ಪ್ರತಿಯೊಂದು ರೂಟು, ಕ್ಯೂಬ್ ರೂಟ್ಸು, ಸ್ಕ್ವೈರ್ ರೂಟ್ಸ್ನ ಪ್ರತಿಯೊಂದು ಬರ್ಕೊಂಡಿದ್ದೆ. ಈ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು. ಈವನ್ ಟ್ರಿಗ್ನಾಮೆಟ್ರಿನೂ ಕೂಡ ಏನು ಸೂತ್ರಗಳು ಬರ್ತಾವಲ್ಲ, ಆ ಟ್ರಿಗ್ನಾಮೆಟ್ರಿ ಸೂತ್ರ ನೋಡಿರಿ ಎಷ್ಟು ನೀಟಾಗಿ ಬರ್ತಿದ್ದೀನಿ. ಈ ಥರ ಬರ್ಕೊಂಡು ಓದ್ತಿದ್ದೆ ನಾನು. ಹಂಗಾಗಿ ನನಗೇನು ಟಫ್ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಮತ್ತೆ ಫಸ್ಟ್ ಚಾನ್ಸ್ದೊಳಗೆ TET ಕ್ಲಿಯರ್ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು. ಆದಷ್ಟು ನಾನು ಇವಾಗ ಏನು ನೋಡತ್ತಿರಲ್ಲ, ಈ ನೋಟ್ಸ್ನ ನೀವು ಒಂದು ಆದಷ್ಟು ಸ್ಕ್ರೀನ್ಶಾಟ್ ತೊಗೊಳ್ರಿ, ಅಥವಾ ವಿಡಿಯೋ ನೋಡ್ತಿರ್ಬೇಕಾದ್ರೆ ಅಲ್ಲಲ್ಲೇ ಬಂದ್ ಮಾಡಿ ಬರ್ಕೊಡ್ರಿ. ಇದಷ್ಟು ಓದ್ರಿ ಸಾಕು, ನೀವು ಆರಾಮಾಗಿ ಈ ಸಾರಿ TET ಸ್ಕೋರ್ ಮಾಡಬಹುದು ಅಂತ ಹೇಳ್ತೀನಿ ನಾನು. ಸೊ ಜೊತೆಗೆ ಒಂದು ಗುಡ್ ನ್ಯೂಸು ಏನು ಅಂತಂದ್ರೆ, ಇದೇ ಜನವರಿ 22ರಂದು GPSTRನ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ TET ಯಾರ್ದಾಗಿಲ್ಲ ಅವರು HSTR ಕೂಡ ಬರಿಬೋದು. HSTR ಕೂಡ ಇವಾಗ ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದಾರೆ. ಆದಷ್ಟು ಓದ್ರಿ, ಎಫರ್ಟ್ ಹಾಕ್ರಿ. ಇವಾಗ ಕಷ್ಟಪಟ್ಟರೆ ಮುಂದೆ ಸುಖ ಸಿಗುತ್ತೆ. ವಿಡಿಯೋನ ನೋಡ್ಕೊಂಡು ಬಂದ್ರಿ ಅನ್ಸುತ್ತಾ. ಸೊ ಇಷ್ಟ ನಾನು ಮಾಡಿದ್ದು TETಗೆ. ಈ ರೀತಿ ನೋಟ್ಸ್ನ ಮಾಡಿಕೊಂಡು ನಿಮ್ಮ ಓನ್ ವೇದಾಗ ಓದಿದ್ರೆ ಭಾಳ ಯೂಸ್ ಆಗ್ತೈತಿ. ಇದ್ರ ಮೇಲೆ ಡಿಪೆಂಡ್ ಆಗಿ ಆ ನೋಟ್ಸು ಈ ನೋಟ್ಸ್ ಅನ್ನೋಕ್ಕಿಂತ ಈ ರೀತಿ ನೋಟ್ಸ್ನ ಮಾಡ್ಕೊಂಡು ಓದ್ರಿ, ಭಾಳ ಯೂಸ್ ಐತಿ. ಹೋಪ್ ನೆಕ್ಸ್ಟ್ ವ್ಲಾಗೊಂದಿಗೆ ಸಿಗ್ತೀನಿ. ಐ ಲವ್ ಯು ಆಲ್.